ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಗೋಪಾಲ್ ಕೃಷ್ಣ ದೇಲಂಪಾಡಿ. ಯೋಗರತ್ನ ಅಂತ ಪ್ರಸಿದ್ಧಿಯಾದಂಥ ಅವರು ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಯೋಗ ತರಬೇತಿಯನ್ನ ನೀಡಿ ಖ್ಯಾತರಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು 2250ಕ್ಕೂ ಹೆಚ್ಚು ಯೋಗ ಪ್ರದರ್ಶನವನ್ನ ಮಾಡಿ ಜನರಲ್ಲಿ ಆರೋಗ್ಯದ ಅರಿವನ್ನ ಮೂಡಿಸ್ತಾ ಬಂದಿದ್ದಾರೆ. ಇವರು ಇನ್ನೇನು ಜೂನ್ 21 ನಾವು ವಿಶ್ವ ಯೋಗ ದಿನ ಆಚರಿಸ್ತಾ ಇದ್ದೀವಿ. ಅದರ ಬಗ್ಗೆ ವಿಶೇಷವಾಗಿ ಇನ್ನು ಮುಂದಿನ 3-4 ಹಂತದಲ್ಲಿ ಅವರು ಎಲ್ಲವನ್ನೂ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ವೀಕ್ಷಕರು ಎಲ್ಲರೂ ಕೂಡ ಕಲ್ತ್ಕೊಳ್ಬಹುದು. ತಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ 2015ರಲ್ಲಿ ಈ ಜೂನ್ 21ರಂದು ವಿಶ್ವ ಅಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಪ್ರಾರಂಭ ಆಯಿತು. ಅದು ನಮ್ಮ ಮೋದಿಯವರು ಸ್ವತಃ ಅದನ್ನ UN ನಲ್ಲಿ ಪ್ರಪೋಸಲ್ ಕೊಟ್ಟಾಗ 173 ದೇಶದವರು ನಾವು ಕೂಡ ನಿಮ್ ಜೊತೆಗೆ ಸೇರ್ತೀವಿ ಅಂತ ಜಂಟಿಯಾಗಿ ಪ್ರಪೋಸಲ್ ಕೊಟ್ರು. ಕೊನೆಗೆ ಪ್ರಾರಂಭ ಆದಾಗ ಈಗ UN 193ರಲ್ಲಿ 192 ಜನ ರಾಷ್ಟ್ರಗಳು ಇದರ ಜೊತೆಗೆ ಸೇರ್ಕೊಂಡು ಪ್ರತಿ ವರ್ಷ ಜೂನ್ 21ರಂದು ಅದನ್ನ ಮಾಡ್ತಾ ಇದ್ದಾರೆ. ಕೇವಲ ಯಮನ್ ಅನ್ನೋದು ಒಂದು ದೇಶವನ್ನ ಬಿಟ್ರೆ ಇನ್ನ ಬೇರೆ ಇಸ್ಲಾಮಿಕ್ ದೇಶಗಳು, ಕ್ರಿಶ್ಚಿಯನ್ ದೇಶಗಳು ಅಂತ ಯಾವ ವ್ಯತ್ಯಾಸವೂ ಇಲ್ಲದೆ ವಿಶ್ವದ ಎಲ್ಲರೂ ಕೂಡ ಈ ವಿಶ್ವ ಯೋಗ ದಿನದಂದು ಭಾಗವಹಿಸ್ತಾ ಇದ್ದಾರೆ. ಈವನ್ ನ್ಯೂಯಾರ್ಕ್ ಸ್ಕ್ವೇರ್ ನಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನಾವು ನ್ಯೂಯಾರ್ಕ್ ಇಂದ ಹಿಡ್ಕೊಂಡು ಟೋಕಿಯೋವರೆಗೂ ಎಲ್ಲಾ ಜಿಮ್ಗಳಲ್ಲಿ ಈ ಅಷ್ಟಾಂಗ ಯೋಗವನ್ನ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಖರ್ಚಿಲ್ದೇನೆ, ಯಾವುದೇ ತಾಪತ್ರೆ ಇಲ್ಲದೆ, ಒಂದು ಸೈಡ್ ಎಫೆಕ್ಟು ಅಥವಾ ಅಡ್ಡ ಪರಿಣಾಮಗಳು ಇಲ್ದೇನೆ ಆರೋಗ್ಯವನ್ನ ಉತ್ತಮಗೊಳಿಸುವಂಥದ್ದು ಯಾವುದು ಅಂತಂದ್ರೆ ನಮ್ಮ ಭಾರತದ ಯೋಗ. ಅವರು ಕೇವಲ ಅಷ್ಟಾಂಗ ಯೋಗ ಅಂತ ಇದ್ದಾರೆ, ಆದರೆ ಅದು ಪ್ರಥಮವಾಗಿ ಶಿವ ಅಷ್ಟಾಂಗ ಯೋಗವಾಗಿತ್ತು. ಈಗ ಯೋಗದ ಪೇಟೆಂಟ್ ಅನ್ನು ಕೂಡ ಅಮೆರಿಕನ್ಸ್ ತಗೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇದು ಪ್ರಥಮ ಬಾರಿ ಸಹಸ್ರಾರು ವರ್ಷಗಳ ಹಿಂದೆ ಸ್ವತಃ ಶಿವ ತನ್ನ ಹೆಂಡತಿ ಪಾರ್ವತಿ ಸ್ಮೃತಿ ಕಳ್ಕೊಂಡಾಗ ಅವ್ರಿಗೆ ಸ್ಮೃತಿ ಬರೋದಕ್ಕೋಸ್ಕರ ಈ ಶಿವ ಅಷ್ಟಾಂಗ ಯೋಗವನ್ನ ಹೇಳ್ಕೊಟ್ಟು ಅವಳನ್ನ ಮತ್ತೆ ನಾರ್ಮಲ್ ಆಗಿ ಮಾಡಿದ್ರು ಅಂತ ನಮ್ಮ ಕತೆ ಹೇಳುತ್ತೆ. ಅಂದ್ರೆ ಈ ಯೋಗಕ್ಕೆ ಎಂಥ ಉತ್ತಮವಾದಂಥ ಇಫೆಕ್ಟ್ ಇದೆ ಅಂದ್ರೆ ನಮ್ಮ ಮನಸ್ಸು, ನಮ್ಮ ಶರೀರ ಎಲ್ಲವನ್ನೂ ಸ್ವಾಸ್ಥ್ಯಗೊಳಿಸಿ ನಮ್ಮನ್ನ ಉತ್ತಮ ಬದುಕಿಗೆ ಅಣಿ ಮಾಡುವಂಥದ್ದೇ ಈ ಯೋಗ. ಆದ್ರಿಂದ ಯೋಗ ಅಂದ್ರೆ ಯೂನಿಯನ್ ವಿತ್ ದ ಯೂನಿವರ್ಸ್, ಅಂದ್ರೆ ವಿಶ್ವದೊಂದಿಗೆ ಒಂದಾಗಿರೋದು ಅಂತ. ಆದ್ರಿಂದ ವಿಶ್ವದಾದ್ಯಂತ ವಿಶ್ವಸಂಸ್ಥೆಯೇ ಪ್ರಾರಂಭ ಮಾಡಿ ಜೂನ್ 21ರಿಂದ ಅದನ್ನ ಮಾಡ್ತೀವಿ. ಸರ್, ಎಲ್ಲಾ ದಿನಗಳನ್ನು ಬಿಟ್ಟು ಈ ಜೂನ್ 21ನ್ನ ಯಾಕೆ ಅವರು ಆಯ್ಕೆ ಮಾಡಿದ್ರು ಅಂತ ದಯವಿಟ್ಟು ತಿಳಿಸಿ. ಎಸ್, ನಮಸ್ತೆ ಟು ಆಲ್. ಎಲ್ಲರಿಗೂ ಸಹ ವಂದನೆಗಳು. ತಾವು ಹೇಳಿದಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ಯಾಕೆ ಆಯ್ತು ಅಂತೇಳಿ, ಯಾಕಂದ್ರೆ ಆ ದಿನ ದೀರ್ಘಾವಧಿನ ಸೂರ್ಯನ ಪಥ ಬದಲ ದಿನ. ಹಾಗೆ ಅದರಿಂದಾಗಿ ಇನ್ನಷ್ಟು ಒಳ್ಳೆಯ ಅಂಶ ಆಗುತ್ತೆ ಅಂತೇಳಿ ವೈಜ್ಞಾನಿಕವಾಗಿ ನಮ್ಮ ಇದರ ಬಗ್ಗೆ ಸಾಕಷ್ಟು ಮಾಹಿತಿ. ಇಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮುಖಂಡತ್ವದಲ್ಲಿ 2015 ಜೂನ್ 21ರಂದು ದಿಲ್ಲಿಯ ರಾಜ್ಪಥದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪ್ರಪ್ರಥಮ ಯೋಗ ದಿನಾಚರಣೆ ಆಚರಿಸಲಾಗಿದೆ. ಆ ದಿನ ಸುಮಾರು 35,000 ಚಿಲ್ಲರೆ ನಾಗರಿಕರು ಭಾಗವಹಿಸಿದರು. ಅಲ್ಲದೆ ವಿವಿಧ ದೇಶಗಳು 84 ದೇಶದ ರಾಷ್ಟ್ರದ ಪ್ರಜೆಗಳು ಬಂದು ಈ ಕಾರ್ಯಕ್ರಮಕ್ಕೆ ದಿಲ್ಲಿಯ ರಾಜ್ಪಥದಲ್ಲಿ ಭಾಗವಹಿಸಿದರು. ಈ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಉದ್ದೇಶ ಯಾಕೆ ಅಂದ್ರೆ ನಿಯಮಿತವಾದ ಯೋಗದ ಅಭ್ಯಾಸದಿಂದ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಕಸಗೊಳ್ಳುವುದು ಸಾಧ್ಯ ಎಂಬ
ಸಂದೇಶವನ್ನು ಸಾರುವ ದಿನವೇ ಯೋಗಡಿ. ಜನರ ಜೀವನ ಶೈಲಿ ಧನಾತ್ಮಕವಾಗಿ ಬದಲಾಯಿಸಬಹುದು, ಯೋಗಕ್ಷೇಮದ ಮಟ್ಟವನ್ನು ಹೆಚ್ಚಿಸಬಹುದು ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗಡಿ. ಯೋಗದ ಬಗ್ಗೆಯ ಮಾಹಿತಿ, ಅದರ ಅದ್ಭುತ ಮತ್ತು ನೈಸರ್ಗಿಕ ಪ್ರಯೋಜನಗಳನ್ನು ಜನರಿಗೆ ತಿಳಿಸುವ ಈ ಒಂದು ವಿಶೇಷ ದಿನವೇ ಯೋಗಡಿ. ಹಾಗೆ ಅಷ್ಟಾಂಗ ಯೋಗದಲ್ಲಿ 7ನೇ ಮೆಟ್ಟಿಲೆ ಧ್ಯಾನ. ಧ್ಯಾನದ ವಿಚಾರವನ್ನು ಜನರಿಗೆ ತಿಳಿಸುವುದು. ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಆಳ ವಿಶ್ರಾಂತಿ, ಮನಸ್ಸು ಹಗುರಗೊಳ್ಳುತ್ತದೆ, ಮನಸ್ಸು ಮುದ ನೀಡುತ್ತದೆ, ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ತದೆ, ರಿಲೀಸ್ ಆಗ್ತದೆ. ಇಂತಹ ವಿಷಯವನ್ನು ತಿಳಿಸುವ ದಿನವೇ ಯೋಗಡಿ. ಹಾಗೆ ಯೋಗದ ಸಮಗ್ರ ಪ್ರಯೋಜನಗಳನ್ನು ವಿಶ್ವದಾದ್ಯಂತ ಈ ಜನರ ಗಮನ ಸೆಳೆಯುವ ದಿನವೇ ಯೋಗಡಿ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಪ್ರಪಂಚಾದ್ಯಂತ ವಿಶ್ವದಾದ್ಯಂತ ಹಲವಾರು ರೋಗಗಳು, ಕಾಯಿಲೆಗಳ ಸವಾಲಿದೆ. ಅದನ್ನು ಯೋಗದ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗಡಿ. ಅಲ್ಲದೆ ದೇಹದ ಎಲ್ಲ ನಿರ್ನಾಳ ಗ್ರಂಥಿಗಳ ಮೇಲೆ ನೇರ ಪ್ರಭಾವವನ್ನು ಯೋಗದ ಮೂಲಕ ಮಾಡಲಿಕ್ಕೆ ಸಾಧ್ಯ. ಎಂಡೋಕ್ರೈನ್, ಎಡಿನಲ್ ಗ್ಲ್ಯಾಂಡ್, ಹಲವಾರು ಗ್ರಂಥಿಗಳಿವೆ. ಅದನ್ನೆಲ್ಲ ಯೋಗದ ಮೂಲಕ ಸ್ವಲ್ಪ ನಿಯಂತ್ರಣ, ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗಡಿ. ಅಲ್ಲದೆ ಇಡೀ ವರ್ಷ ನಾವು ಬ್ಯುಸಿ ವೇಳಾಪಟ್ಟಿಯಲ್ಲಿದ್ದೇವೆ. ಆ ದಿನ ಜೂನ್ 21ಕ್ಕೆ ಎಲ್ಲರೂ ಬ್ಯುಸಿ ವೇಳಾಪಟ್ಟಿಯಿಂದ ಒಂದು ದಿನ ಹೊರಗೆ ಬಂದು ಸಾರ್ವಜನಿಕವಾಗಿ ಅಥವಾ ಮನೆಯಲ್ಲಿ ಆಗಲಿ, ಶಾಲೆಯಲ್ಲಿ ಆಗಲಿ, ಕಾಲೇಜಲ್ಲಿ ಆಗಲಿ ಎಲ್ಲರೂ ಒಟ್ಟಿಗೆ ಸೇರಿ ಸಾಮೂಹಿಕವಾಗಿ ಮಾಡಿ ಜನರಿಗೆ ಆರೋಗ್ಯದ ಒಂದು ಮಾಹಿತಿ ತಿಳಿಸಿದ್ದೇವೆ ಯೋಗಡಿ ಅಂತೇಳಿ ತಿಳಿಸಲಾಗಿದೆ. ಹೌದು, ನೀವು ಹೇಳಿದಕ್ಕೆ ನೆನಪಾಯ್ತು. ಸ್ವತಃ ಮೋದಿ ಅವರೇ 3 ವರ್ಷದಿಂದ ಮೈಸೂರ್ ಬಂದು ಮೈಸೂರ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿದ್ರು. ಆವಾಗ ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ, ಅವರ ಪಕ್ಕದಲ್ಲೇನೆ ಇದ್ದೆ. ಹಾಗಾಗಿ ಎಲ್ಲರ ಎಂತೂಸಿಯಾಸಮ್ ಹೇಗಿರುತ್ತೆ ಅಂದ್ರೆ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ನಾವು ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿಟ್ಟಂಥದ್ದು ನಿಜವಾಗ್ಲೂ ಅದ್ಭುತವಾದಂಥದ್ದು. ಹಾಗಾಗಿ ಅವರು ಪ್ರತಿ ವರ್ಷ ಕೂಡ ಒಂದೊಂದು ಕಡೆಗೆ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಭಾರತದವರಷ್ಟೇ ಅಲ್ಲ, ವಿಶ್ವದಾದ್ಯಂತ ಎಲ್ಲರೂ ಕೂಡ ಈ ಯೋಗದ ಲಾಭ ಪಡಿಬೇಕು ಅನ್ನೋದೇ ಅವರ ಮಹದುದ್ದೇಶ. ಹೇಳಿ ಸ್ವಾಮಿ. ಇದರ ಬಗ್ಗೆ ಸಾಕಷ್ಟು ಜನರಿಗೆ ಅರಿವು ಮೂಡಿಸಬೇಕು. ಜನರು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತಕ್ಷಣ ಗುಳಿಗೆ ನುಂಗುದು ಬೇಡ, ಒಂದು 6 ದಿವಸ ಯೋಗ ಮಾಡಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಹೇಳುವ ಒಂದು ಸಂದೇಶವನ್ನು ಸಾರ್ವಜನಿಕ ಯೋಗಡಿ ಬಂದಿದೆ. ಈ ಸಲ 2026ರಲ್ಲಿ ಈ ಪ್ರತಿಯೊಂದು ಯೋಗ ಥೀಮ್ ಇದೆ. ಈ ಸಲದ್ದು ಯೋಗ ಫಾರ್ ವೆಲ್ನೆಸ್, ಆಮೇಲೆ ವಿಶ್ವಡಮ್ ಸ್ವಸ್ಥಕ್ಕಾಗಿ, ವಿಶ್ವ ಶಾಂತಿಗಾಗಿ ಅಂತ ಇದೆ. ಈ ಯೋಗ ಡೇಯ ದಿವಸ ಅದರ ಪ್ರೋಟೋಕಾಲ್ ಇದೆ. ವಿಶ್ವದಾದ್ಯಂತ ಯೋಗ ಡೇಯ ಪ್ರೋಟೋಕಾಲ್ ಹೀಗೆ ಬರ್ತದೆ. ಈಗ ನಾವು ಆರಂಭದ ಈ ಒಂದು ಸಂಚಿಕೆಯಲ್ಲಿ ಒಂದಿಷ್ಟು ಅದಕ್ಕೆ ಬೇಕಾಗುವಂತಹ ನಮ್ಮ ವಿದ್ಯಾರ್ಥಿ, ಉಜಿರೆ ಕಾಲೇಜಿನ ನ್ಯಾಚುರೋಪತಿಯ ವಿದ್ಯಾರ್ಥಿ, ಆಯುರ್ವೇದ ನ್ಯಾಚುರೋಪತಿ ವಿದ್ಯಾರ್ಥಿ ಚಿತ್ರದ ಮೂಲಕ ಒಂದಿಷ್ಟು ಸಂಕ್ಷಿಪ್ತ ಆರಂಭದ ಒಂದು ಹಂತ ನೋಡೋಣ. ಮತ್ತೆ ಮುಂದಿನ ಧಾರಾವಾಹಿಯಲ್ಲಿ ಇನ್ನಷ್ಟು ನೋಡೋಣ. ಯಾಕಂದ್ರೆ ಸೀಮಿತ ಅವಧಿಯ ಕಾರ್ಯಕ್ರಮದ ಆಟದಲ್ಲಿ ಈಗ ಯೋಗ ಕಲಿಬೇಕಾದ್ರೆ ಗುರು ಸಮ್ಮುಖದಲ್ಲಿ ಅದರ ನಿಯಮಗಳನ್ನು ಖಾಲಿ ಹೊಟ್ಟೆಯಲ್ಲಿ ಪಾಲಿಸುವ, ಇದೆಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ನಾವು ಮಾಡಬೇಕಾಗ್ತದೆ. ಈಗ ನೇರವಾಗಿ ಚಿತ್ರಣದ ಮೂಲಕ ಕೆಲವು ಯೋಗದ ಪ್ರಾಕ್ಟಿಕಲ್ ಕಲಿಯೋಣ. ಆರಂಭದಲ್ಲಿ ಯೋಗ ಡೇಗೆ ಒಂದು ಪ್ರೇಯರ್ ಇದೆ, ಆ ಪ್ರೇಯರ್ ಅನ್ನು ಕೇಳಿಕೊಂಡು ಮಾಡೋಣ. ಖಂಡಿತ. ಇವರು ಕೂತ್ಕೊಳ್ತಾರೆ ಇಲ್ಲಿ. ಪ್ರಾರ್ಥನೆ ಮತ್ತು ನಮಸ್ಕಾರ ಮುಗ್ಗರೆ. ನಮಸ್ಕಾರ. ಸರಿ ಮಾಡ್ತಾರೆ. ಸಂಗಚ್ಛದ್ವಂ ಸಂವದದ್ವಂ ಸಂಭೋ ಮನಸಿ ಜಾನತಾ ಸಂಭೋ ಮನಸಿ ಜಾನತಾ ದೇವಾ ಭಾಗಂ ಯಥಾ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ
सति संजाना ಯೋಗ ಜಗತ್ತಿಗೆ ನಿಮಗೆಲ್ಲ ಸ್ವಾಗತ. ಆರಂಭದಲ್ಲಿ ಚಿನ್ಮುದ್ರೆಯಲ್ಲಿ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತಹ ಚಿಕ್ಕ ಧ್ಯಾನ ಮಾಡೋಣ. ಉಸಿರನ್ನೇ ಗಮನಿಸಿ. ಕ್ಲೋಸ್ ಯುವರ್ ಐಸ್. ಚಿನ್ಮುದ್ರೆ ಹಾಯಾಗಿರಿ. ಈ ರೀತಿ ಸ್ವಲ್ಪ ಹೊತ್ತು ಏಕಾಗ್ರತೆಯಾಗಿ ಸಣ್ಣ ಧ್ಯಾನ ಮಾಡಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಸಂಕ್ಷಿಪ್ತವಾಗಿ ಸಾಕು. ಈಗ ಯೋಗಡೆಯ ನೇರವಾಗಿ ಪ್ರೋಟೋಕಾಲ್. ಪ್ಲೀಸ್ ಸ್ಟ್ಯಾಂಡ್ ಅಪ್. ನಿಂತುಕೊಂಡು ಕೆಲವು ವ್ಯಾಯಾಮಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶ್ವದಾದ್ಯಂತ ಅಭ್ಯಾಸ ಮಾಡುವ ಯೋಗ ದಿನ ಪ್ರೋಟೋಕಾಲ್. ಕಾಲುಗಳು ಜೋಡಣೆ, ಸೊಂಟಕ್ಕೆ ಕೈ ಕೊಡು. ನೋಡಿ, ಕಾಲಿಗೆ ಜಾಯಿಂಟ್ ಆಗಿರ್ತದೆ, ಸೊಂಟಕ್ಕೆ ಕೈ ಕೊಡಬೇಕು. ಸೊಂಟಕ್ಕೆ ಕೈ ಕೊಡು. ಆರಂಭದಲ್ಲಿ ನೆಕ್ ಎಕ್ಸರ್ಸೈಸ್. ಎಕ್ಸೇಲ್, ಉಸಿರನ್ನು ಹೊರ ಹಾಕುತ್ತಾ ಗಲ್ಲವನ್ನು ಕಾಲರ್ ಬೋನ್ ತಾಗಿಸ್ಬೇಕು. ಎಕ್ಸೇಲ್, ಬೆಂಡ್ ಫಾರ್ವರ್ಡ್. ಇನ್ಹೇಲ್, ಬೆಂಡ್ ಬ್ಯಾಕ್ವರ್ಡ್. ಹೆಡ್ ಅಂಡ್ ನೆಕ್ ಹ್ಯಾಂಗಿಂಗ್. ಎಕ್ಸೇಲ್, ಪೊಸಿಷನ್. ಇದು ಒಂದು ಹಂತ ಆಯಿತು. ಇದರಿಂದ ಕುತ್ತಿಗೆಯ ಸ್ನಾಯುಗಳು, ಕುತ್ತಿಗೆ ಬಿಗಿತ, ಕುತ್ತಿಗೆ ನೋವೆಲ್ಲ ಕಡಿಮೆ ಆಗಲಿಕ್ಕೆ ಸಹಕಾರಿ. ಈಗ ಉಸಿರನ್ನು ಹೊರ ಹಾಕುತ್ತಾ ಬಲಬದಿಗೆ. ಎಕ್ಸೇಲ್, ರೈಟ್ ಸೈಡ್ ಹ್ಯಾಂಗಿಂಗ್. ಇನ್ಹೇಲ್, ಪೊಸಿಷನ್. ಎಕ್ಸೇಲ್, ಲೆಫ್ಟ್ ಸೈಡ್ ಹ್ಯಾಂಗಿಂಗ್. ಇನ್ಹೇಲ್, ಪೊಸಿಷನ್. ಇನ್ನು ಕುತ್ತಿಗೆಯನ್ನು ಬಲಕ್ಕೂ ಎಡಕ್ಕೂ ತಿರುಗಿಸುವುದು. ಈಗ ಕುತ್ತಿಗೆಯನ್ನು ಬಲಕ್ಕೂ ಎಡಕ್ಕೂ ತಿರುಗಿಸಬೇಕು. ಕಾಲುಗಳು ಜೋಡಣೆ ಆಗಿರ್ತದೆ. ಎಕ್ಸೇಲ್, ಟರ್ನ್ ರೈಟ್ ಸೈಡ್, ದೂರಕ್ಕೆ ನೋಡಬೇಕು. ಇನ್ಹೇಲ್, ಪೊಸಿಷನ್. ಇನ್ನೊಮ್ಮೆ ನೋಡೋಣ. ಎಕ್ಸೇಲ್, ಟರ್ನ್ ರೈಟ್ ಸೈಡ್. ನೋಡಿ, ಅಲ್ಲಿ ಪೂರ್ತಿ ತಿರುಗಿಸಿ ದೂರ ನೋಡ್ಬೇಕು. ಇನ್ಹೇಲ್, ಪೊಸಿಷನ್. ಇನ್ನು ನೆಕ್ ರೊಟೇಷನ್. ಎಕ್ಸೇಲ್, ಚಿನ್ ಟು ದ ಕಾಲರ್ ಬೋನ್. ಉಸಿರನ್ನು ಹೊರ ಹಾಕುತ್ತಾ ಇದು ರೊಟೇಟ್ ದ ನೆಕ್ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಕುತ್ತಿಗೆಯನ್ನು ತಿರುಗಿಸು ಮೆಲ್ಲಗೆ, ಹಾಯಾಗಿ ಮಾಡಬೇಕು. ಇದರಿಂದ ಕುತ್ತಿಗೆಯ ಬಿಗಿತ, ಕುತ್ತಿಗೆಯ ಸ್ಟ್ರೆಸ್ಗಳು, ಕುತ್ತಿಗೆಯ ನೋವು ಕಡಿಮೆ ಆಗಲಿಕ್ಕೆ ಬಹಳ ಸಹಕಾರಿ ಬಂಧುಗಳೇ. ಇದೆಲ್ಲ ಶಿಸ್ತುಬದ್ಧವಾಗಿ ಕ್ರಮವಂತಾಗಿ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಈಗ ನೆಕ್ ರೊಟೇಷನ್, ರಿಲ್ಯಾಕ್ಸ್, ವಿಶ್ರಾಂತಿ. ಆತ್ಮೀಯ ಬಂಧುಗಳೇ, ಇನ್ನೀಗ ಭುಜಗಳ ವ್ಯಾಯಾಮ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್. ಅದಕ್ಕೆ ಅದರದ್ದೇ ಆದ ಯೋಗಗಳ ಪಟ್ಟಿ ಇದೆ. ಆರಂಭದಲ್ಲಿ ಪ್ರಾರ್ಥನೆ ಮತ್ತೆ ಸಣ್ಣ ಧ್ಯಾನ ಮಾಡಿ ನೆಕ್ ಎಕ್ಸರ್ಸೈಸ್. ಈಗ ಭುಜಗಳ ವ್ಯಾಯಾಮ. ಎರಡೂ ಕೈಯನ್ನು ನೇರವಾಗಿಸಿ ಭುಜಗಳಿಗೆ ಒತ್ತಿ ಕಾಲಗಲ. ರೊಟೇಟ್ ದ ಶೋಲ್ಡರ್. ಭುಜಗಳನ್ನು ತಿರುಗಿಸುವುದು ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಉಸಿರನ್ನು ತೆಕ್ಕೊಂಡು ಉಸಿರನ್ನು ಹೊರ ಹಾಕುತ್ತಾ ಮಾಡು. ಎಲ್ಲ ಶಿಸ್ತುಬದ್ಧ. ಇದರಿಂದ ಭುಜಗಳ ಬಿಗಿತ, ಭುಜಗಳ ನೋವು, ಭುಜಗಳ ಸೆಡೆತ ಕಡಿಮೆ ಆಗಲಿಕ್ಕೆ ಸಾಮಾನ್ಯ ಎಲ್ಲರಿಗೂ ಮಾಡಬಹುದು. ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತು ಮಾಡು. ರಿಲ್ಯಾಕ್ಸ್, ವಿಶ್ರಾಂತಿ. ಇನ್ನೀಗ ಇನ್ನೊಂದು ಹಂತಕ್ಕೆ ಹೋಗೋಣ. ಟ್ರಂಕ್ ಮೂವ್ಮೆಂಟ್. ಕಾಲುಗಳಲ್ಲಿ ಅಗಲ. ಎರಡೂ ಕೈಯನ್ನು ಹೀಗೆ ನೇರವಾಗಿಸಿ. ಇದು ತಿರುಗಿಸುವಾಗ ಟಚ್ ಆಗಬೇಕು, ಗಮನಿಸಿ. ಎಕ್ಸೇಲ್, ಟರ್ನ್ ರೈಟ್ ಸೈಡ್. ಇಲ್ಲಿ ಟಚ್ ಆಗಬೇಕು. ಇನ್ಹೇಲ್, ಪೊಸಿಷನ್. ಈಗ ಅವರು ಆ ಕಡೆ ಉಪಸಿಟ್ ಮಾಡ್ತಾರೆ. ಆ ಕಡೆ ಮುಖ ಮಾಡಿ, ಆ ಕಡೆ ಫೇಸ್ ಟು ದ್ಯಾಟ್ ಸೈಡ್. ಅಲ್ಲ, ಫುಲ್ ಬಾಡಿ ಹಾಕಬೇಕು. ನೋಡಿ, ಕಾಲಗಲ. ಎರಡು ಕೈಯನ್ನು ನೇರ ಮಾಡಿ. ಎಕ್ಸೇಲ್, ಬಲಬದಿ ತಿರುಗಿಸಿ. ಬಲಬದಿ ನೋಡಿ, ಟರ್ನ್ ದ ಹೆಡ್ ಡೌನ್. ಟಚ್ ಆಗಬೇಕು. ಇನ್ಹೇಲ್, ನೋಡಿ ಹಾಗೆ ತಿರುಗಬೇಕು. ಇಲ್ಲಿ ಟಚ್ ಮಾಡಬೇಕು. ಇದು ಬೆನ್ನ ಸ್ಟ್ರೈಟ್ ಇದೆ. ರಿಲ್ಯಾಕ್ಸ್, ಇನ್ಹೇಲ್. ಇನ್ನು ಎಡಬದಿ. ಎಕ್ಸೇಲ್, ಎಡಬದಿ. ಇದು ಟ್ರಂಕ್ ಮೂವ್ಮೆಂಟ್, ಸೊಂಟಕ್ಕೆ ವ್ಯಾಯಾಮ. ಈ ರೀತಿ ಒಂದು ಸ್ವಲ್ಪ ಮಾಡಬೇಕು. ಇನ್ನೊಮ್ಮೆ ಗಮನಿಸಿ. ಬ್ಯಾಕ್ ಸ್ಟ್ರೈಟ್ ಇದೆ. ನೋಡಿ, ಕೈ ಹೀಗಿರ್ಬೇಕು. ನೋಡಿ, ಸೊಂಟಕ್ಕೆ ಮೃದುವಾದ ವ್ಯಾಯಾಮ, ಸ್ಪೈನಲ್ ಕಾರ್ಡ್ಗೆ ನೋಡಿ. ಇನ್ಹೇಲ್, ಪೊಸಿಷನ್. ಇನ್ನೊಮ್ಮೆ ಎಕ್ಸೇಲ್, ಟರ್ನ್ ರೈಟ್ ಸೈಡ್. ಉಲ್ಲುಟು ನೋಡಿ, ಗಮನಿಸಿ ಯಾವ ರೀತಿ ಕುತ್ತಿಗೆ ತಿರುಗಿಸುವುದು. ಕೈಗೆ ಸ್ಪರ್ಶ, ಬೆರಳಿಗೆ ಸ್ಪಷ್ಟ ಇರಬೇಕು. ಇನ್ಹೇಲ್, ಪೊಸಿಷನ್. ಇನ್ನೊಮ್ಮೆ ಕೊನೆಯ ಬಾರಿ ನೋಡೋಣ. ಎಕ್ಸೇಲ್, ಇನ್ನೊಂದು ಬದಿಗೆ. ಆ ಬೆರಳೆಲ್ಲ ಟಚ್ ಆಗಿದೆ, ಪಾಯಿಂಟೆಡ್ ಆಗಿ. ನೋಡಿ, ಅಲ್ಲಿ ಕರೆಕ್ಟ್ ಟರ್ನ್ ಆಗಿದೆ. ನೋಡಿ, ಅಲ್ಲಿ ಕಾಲೆಲ್ಲ ಹೇಗೆ ನೋಡಿ, ಈ ರೀತಿ ಟರ್ನ್ ಆಗಿದೆ. ದಯವಿಟ್ಟು ಗಮನಿಸಿ ಬಂಧುಗಳೇ. ಕಾಲು, ಸೊಂಟ ಎಲ್ಲ ಇದು ಟ್ವಿಸ್ಟಿಂಗ್ ವ್ಯಾಯಾಮ. ಟ್ರಂಕ್ ಮೂವ್ಮೆಂಟ್. ಇನ್ಹೇಲ್, ಪೊಸಿಷನ್. ಎಸ್, ರಿಲ್ಯಾಕ್ಸ್. ಈ ಕಡೆ ರಿಲ್ಯಾಕ್ಸ್, ಸ್ಟ್ಯಾಂಡ್. ಇನ್ನು ಮಂಡಿಯನ್ನು ಬಗ್ಗಿಸುವುದು. ಆಂಗ್ಲ ಭಾಷೆಯಲ್ಲಿ ನೀ ಮೂವ್ಮೆಂಟ್. ಕಾಲುಗಳಲ್ಲಿ ಅಗಲ ಇಷ್ಟು. ಎರಡೂ ಕೈಗಳನ್ನು ನೇರವಾಗಿಸಬೇಕು ಹೀಗೆ. ಆಮೇಲೆ ಉಸಿರನ್ನು ಹೊರ ಹಾಕುತ್ತಾ ಮಂಡಿಯನ್ನು ಬಗ್ಗಿಸುವುದು. ಎಕ್ಸೇಲ್, ನೋಡಿ, ಈ ರೀತಿ ಬಗ್ಗಿಸ್ಬೇಕು ಇಷ್ಟು ಹೀಗೆ. ಇನ್ನು ಕೂತ್ಕೊಳ್ಬೇಕು. ಇನ್ಹೇಲ್, ಪೊಸಿಷನ್. ಸಿಟ್ಟಿಂಗ್ ವಿತೌಟ್ ಚೇರ್ ಇದ್ದಾಗ ನೋಡಿ. ಎಕ್ಸೇಲ್, ನೋಡಿ, ಅವ್ರು ಕೂತ್ಕೊಳ್ತಾರೆ ಹೀಗೆ. ಹೀಗೆ ಕೂತ್ಕೊಳ್ಬೇಕು. ಮಂಡಿ ನೋವು ಬಿಲ್ಕುಲ್ ಬರುದ. ಎಳೆಯ ಪ್ರಾಯದಲ್ಲಿ ಮಾಡಿದರೆ ಮಂಡಿ ನೋವು ಇದ್ದವರು ಮಾಡ್ಲಿಕ್ಕಿಲ್ಲ. ಇನ್ಹೇಲ್, ಕೊನೆಯ ಬಾರಿ ನೋಡೋಣ. ಎಕ್ಸೇಲ್, ಉಸಿರನ್ನು ಹೊರ ಹಾಕುತ್ತಾ ಬಗ್ಗುವುದು. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಧನ್ಯವಾದಗಳು.
ಮುಂದಿನ ಯಾಕಂತಂದ್ರೆ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ಪಡೆಯೋಣ. ಖಂಡಿತ ಖಂಡಿತ. ಈಗ ನೆಕ್ ಮೂವ್ಮೆಂಟು, ಶೋಲ್ಡರ್ ಮೂವ್ಮೆಂಟು, ಸೊಂಟದ ಮೂವ್ಮೆಂಟ್ ಆಗಿದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮಿಕ್ಕಿದ್ದನ್ನ ಕಲಿಯೋಣ. ತುಂಬಾ ತುಂಬಾ Yes. ಧನ್ಯವಾದಗಳು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರೇ. ಥ್ಯಾಂಕ್ ನಮಸ್ಕಾರ. ಯು.